ಸೆಕ್ಯೂರಿಟಿ ಕೊಡಕ್ ಆಗದಲ್ಲ ರೀ. ನಾನ್ ಹೇಳ್ತಾ ಇರೋದು ಸ್ಟೇಟ್ಮೆಂಟು ಭಗವಂತನ ರೂಪಗಳಲ್ಲಿ ಏನು ಕೃಷ್ಣ ಹುಟ್ಟದ್ನಲ್ಲ ಏನು ಏನು ಯಾರು ಯಾರು ಅಭಿಮನ್ಯು ಹುಟ್ಟದ್ನಲ್ಲ, ಅಭಿಮನ್ಯು ಅಲ್ಲ ಇವನು ಹುಟ್ಟಿದ್ ಯಾವ್ದ್ರಿ, ಕರ್ಣ ಹುಟ್ಟದ ರೀತಿನಲ್ಲಿ ಜನ್ಮ ತಾಳಿರ್ಬೋದಾ? ಅದನ್ನ ಸಮರ್ಥನೆ ಮಾಡ್ಕೊಂಡಿದಾರ, ಹೇಳಿದಾರಲ್ಲ ನಮ್ಮ ನಾಯಕರು. ಹೇಳಿಲ್ವಾ? ಮರ್ತೋಗಿದ್ದೀರಾ? ಯಾರು ಹೇಳಿದ್ದಾರೆ? ಯಾರು ಹೇಳಿದಾರ್ರಿ? ಮಾಧ್ಯಮ ಸ್ನೇಹಿತರು. ಪ್ರಧಾನ ಮಂತ್ರಿಗಳೇ ಒಂದು ಹೇಳಿಕೆನಲ್ಲಿ ಹೇಳಿದ್ದಾರೆ. ಏನಂತ? ನಾನು ಆ ದೈವ ಸಂಭೂತ ಹಂಗೆ ಬಂದಿರೋದು, ಹುಟ್ಟಿರೋದು ಅಂತ. ಹಂಗೇನಾದ್ರೂ ಇವ್ರು ಹುಟ್ಟಿದಾರೋ ಏನೋ ನನಗೆ ಗೊತ್ತಿಲ್ಲ. ನಿಮಗೆ ಉಬ್ಬಿದ ರಕ್ತನಾಳ ಅಂದ್ರೆ ವೆರಿಕೋಸ್ ವೇನ್ಸ್ ಸಮಸ್ಯೆ ಇದ್ದಲ್ಲಿ ಫ್ರೀ ಡಾಪ್ಲರ್ ಸ್ಕ್ಯಾನಿಂಗ್ ಗಾಗಿ ಹಿಂದೆ ಭೇಟಿ ಕೊಡಿ ಏವಿಸ್ ಆಸ್ಪತ್ರೆಗೆ. ಯಾಕಂದ್ರೆ ಬಿಜೆಪಿ ವಂಶಸ್ತ್ರ ಅಲ್ವಾ? ನನಗನ್ನಿಸ್ತದೆ ಬಿಜೆಪಿನಲ್ಲಿ ಲಂಗು ಲಗಾಮ್ ಇಲ್ಲ ಅಂತ ಕಾಣಿಸ್ತದೆ. ಅದಕ್ಕೆ ಈ ರೀತಿಯಾದಂಥ ಹೇಳಿಕೆಗಳು ಪದೇ ಪದೇ, ಈ ರೀತಿಯಾದಂಥ ನಡವಳಿಕೆಗಳು ಪದೇ ಪದೇ ಬರ್ತದೆ. ಒಂದ್ ಕಡೆಯಿಂದ ತಗೊಳ್ಳಿ, ಯಾರ್ಯಾರ ಹಿಸ್ಟ್ರಿ ಇದೆಯಲ್ಲ, ನೀವು ಲೆಕ್ಕನೇ ಹಾಕೋದಿಲ್ಲ, ಬೇರೆವೆಲ್ಲ ಸ್ಟೋರಿ ಮಾಡ್ತೀರಾ. ಒಳ್ಳೆ ಸ್ಟೋರಿ ಇದೆ, ಮಾಡ್ರಿ. ಸ್ಟೋರಿ ಇಲ್ಲ ಇನ್ನು ಹೇಳಿ ಯಾರ್ಯಾರಿದ್ದಾರೆ ಅಂತ. ನಾನು ಹೆಂಗೆ ಹೇಳಿ? ನೀವು ಹೇಳಿ. ನೀವು ನನ್ನೆಲ್ಲ ಪ್ರಶ್ನೆ ಕೇಳ್ತೀರಾ, ಅದು ಗೊತ್ತಿರಲ್ವಾ ನಿಮ್ಗೆ? ಹೇಳಿ ಯಾರ್ಯಾರಿದ್ದಾರೆ ಅಂತ. ಸ್ಟೋರಿ ಲೈನ್ಗೆ ಕ್ರಿಯೇಟ್ ಮಾಡಿ ಸ್ಟೋರಿನ. ಇರೋ ಸ್ಟೋರಿನ ಕ್ರಿಯೇಟ್ ಮಾಡಬೇಡಿ, ಇರೋ ಸ್ಟೋರಿನ ಹೇಳಿ. ಇಂತಿಂಥವ್ರು ಹೆಣ್ಣು ಮಕ್ಕಳ ಬಗ್ಗೆ ಕಾಂಗ್ರೆಸ್ ಅವ್ರು ಇಂತಿಂಥವ್ರ ಮೇಲೆ ಹಿಂಗೆ ಆರೋಪ ಮಾಡಿದ್ದಾರೆ, JDS ಅವ್ರು ಇಂತಿಂಥವ್ರನ್ನ ಹಿಂಗೆ ಮಾಡಿದ್ದಾರೆ, ಬಿಜೆಪಿ ಅವ್ರು ಇಂತಿಂಥದ್ದು ಮಾಡಿದ್ದಾರೆ, ಇಂತಿಂಥ ಹೆಣ್ಣು ಮಕ್ಕಳ ಮೇಲಿನ ದೌರ್ಜನ್ಯಗಳು ಇಂತಿಂಥವ್ರ ಮೇಲೆ ಹಿಂಗೆ ನಡೆದಿದೆ ಅಂತ ತೋರಿಸಿ, ಅದನ್ನ ಪಟ್ಟಿ ಮಾಡಿ ರಾಜ್ಯ ಜನಕ್ಕೆ ತೋರಿಸಿ, ಬಿತ್ತರಿಸಿ. ಅದಾಗಲ್ಲ ನಿಮ್ಮ ಕೈಯಲ್ಲಿ. ಕುಮಾರಸ್ವಾಮಿ ಕಾಲ್ ಮಾಡಿ ಪಾಪ ದೇವೇಗೌಡರು ತುಂಬಾ ನುಗ್ಕೊಂಡ್ರು ಅಂತ ಹೇಳಿರಂತೆ. CT ರವಿ ಹೇಳಿದ್ದಾರೆ, ರವಿಗೆ ಹಿಂಗ ಆಗೋಯ್ತಲ್ಲ ಅಂತ ನುಗ್ಕೊಂಡ್ರಂತೆ. ಏನ್ ಹೇಳ್ಬೇಕೀಗ ನಾನು? ಹಾಸನ ಜನಕ್ಕೆ ಕ್ಷಮೆ ಕೇಳಲಿಲ್ಲ ಅಂತ ಅಂದ್ರೂ CT ರವಿಗಾರ ಪಾಪ ನೊಂದ್ಕೊಂಡಿದ್ದಾರಲ್ಲ, ಬಹಳ ಸಂತೋಷದ ವಿಚಾರ.